ಸೊ ಗ್ರೂಪ್ ರೈಡಿಂಗ್ ಅಂದಾಗ ಯಾವಾಗಲೂ ರೂಲ್ಸು ಒಂದು ಸ್ವಲ್ಪ ನಿಮ್ಮ ಮಂಗಾಟ ಎಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಇದ್ರೊಳಗಡೆ ಇದು ಹೋಗ್ಬೇಕು ಫಸ್ಟು. ನೋಡಿ ಇದು ಅಡ್ಡ ಬರ್ತಾ ಇದೆ, ಅದಕ್ಕೇನೆ ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಟೈಮ್ ಇವಾಗ ಎಕ್ಸಾಕ್ಟ್ಲಿ 6 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಸೊ ಇವತ್ತೊಂದು ಒಳ್ಳೆ ಬ್ಯೂಟಿಫುಲ್ ರೈಡ್ ಮಾಡೋಣ ಅಂತ ತಮಿಳ್ನಾಡು ಸೈಡೇ ಹೋಗ್ತಾ ಇರೋದು ನಾವು. ಇವತ್ತೊಂದು ಗ್ರೂಪ್ ಆಫ್ ಬೈಕರ್ಸ್ ಇದ್ದಾರೆ ನಮ್ಮ ಜೊತೆ. ಆಲ್ಮೋಸ್ಟ್ ನಾನು ಸೇರಿ ಒಂದು 5 ಜನ ಇದ್ದೀವಿ ನಾವು. ಒಬ್ಬರು ಸೋಮಶೇಖರ್ ಅಂತಿದ್ದಾರೆ, ನಮಗೆ ಇನ್ಸ್ಟಾಗ್ರಾಮಿಂದ ಪರಿಚಯ. ಸೊ ಅವರು ದಾಬಸ್ಪೇಟೆಯಲ್ಲಿರೋದು. ದಾಬಸ್ಪೇಟೆಯಿಂದ ನಮ್ಮ ಮೀಟಪ್ ಪಾಯಿಂಟು ಫಿಕ್ಸ್ ಮಾಡಿದ್ರಲ್ಲ, ಅಲ್ಲಿಗೆ ಬಂದಿದ್ದಾರೆ. ನಮ್ಮ ಮೀಟಪ್ ಪಾಯಿಂಟ್ ಇದ್ದಿದ್ದು ನಮ್ಮ ನೆಕ್ಸಿಸ್, ಅಂದರೆ ಹಳೆ ಫೋರಮ್ ಮಾಲ್ ಬೆಂಗಳೂರು, ಇವಾಗ ಕಾಲ್ಡ್ ಆಸ್ ನೆಕ್ಸಿಸ್. ಸೊ 6 ಗಂಟೆ ಅಂದರೆ 6 ಗಂಟೆಗೆ ಯಾರೂ ಬರೋಲ್ಲ, ಅವ್ರ ಮಾತ್ರ ಬಂದುಬಿಟ್ಟಿದ್ದಾರೆ. ಸೊ ಅವ್ರ ಪಾಪ ನಾವು ರೈಡಿಗೆ ಬನ್ನಿ ಅಂತ ಕರೆದಿದ್ದಕ್ಕೆ ಇಷ್ಟು ದೂರದಿಂದ ಬಂದಿದ್ದಾರಲ್ಲ, ಹಾಗಂತ ಅಟ್ಲೀಸ್ಟ್ ನಾವು ಕರೆಕ್ಟಾಗೆ ಆನ್ ಟೈಮ್ ರೀಚ್ ಆಗಿಬಿಡೋಣ. ಯಾರೋ ಕಾಲ್ ಮಾಡ್ತವ್ರೆ. ಓಕೆ, ಅವರು ರೈಡ್ ಶುರು ಮಾಡಿರ್ತಾರೆ ಅನ್ಸುತ್ತೆ ಅಲ್ಲಿಂದ, ಅವ್ರ ಮನೆಯಿಂದ. ಯಾವುದಕ್ಕೂ ಇದು ಕನೆಕ್ಟ್ ಮಾಡಿಕ್ಬಿಡೋಣ. ಸೂಪರ್, ಟಕ್ ಟಕ್ ಅಂತ ತಗೊಳುತ್ತೆ ಫೋನ್. ಶೋಯಬ್ ಅವರು ನಮ್ಮ ಮನೆ ಹತ್ರ ಇರೋದ್ರಿಂದ ನಾನು ಅವ್ರಿಗೆ ಹೇಳಿದೆ ಒಂದು ಸರ್ಟನ್ ಪಾಯಿಂಟ್ ಹತ್ರ ಮೀಟ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸಸ್ ಮಾಲ್ಗೆ ಹೊರಡೋಣ ಅಂತ. ಸೊ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಲೇಟ್ ಆಗಿದೆ. ನಾನು ಅದಕ್ಕೆ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟು ಹೊರಡ್ಬಿಟ್ಟೆ ನಾನು. ಓಕೆ ಫೈನ್, ನೀವು ಡೈರೆಕ್ಟಾಗೆ ಬನ್ನಿ, ನಾನು ಹೋಗಿರ್ತೀನಿ. ಯಾಕಂದರೆ ಪಾಪ ಇವ್ರು ಒಬ್ಬರೇ ಕಾಯ್ತಾ ಇರ್ತಾರೆ. 5:30 ಬಂದುಬಿಟ್ಟಿದ್ದಾರೆ ದಾಬಸ್ಪೇಟೆಯಿಂದ. ಸೊ ಹೋಗ್ಬಿಡೋಣ, ನಾವು ಹೋಗಿ ಪಾಪ ಅವ್ರಿಗೆ ಕಾಯಿಸೋದು ಬೇಡ ಅಂತ. ಮುಂಚೆ ಎಲ್ಲ ಬಲೆ ಹೆಸರಿತ್ತಪ್ಪ ಈ ಬ್ರ್ಯಾಂಡ್ ಫ್ಯಾಕ್ಟ್ರಿಗೆ ಹೋಗಿ ಕ್ಲೋತಿಂಗ್ ಅಸೆಸರೀಸ್ ಎಲ್ಲ ತಗೊಳ್ಳೋದಂತ. ಅಷ್ಟರಲ್ಲಿ ಏನೋ ಅಷ್ಟೊಂದೆಲ್ಲ ಇಲ್ಲ ಇವ್ರದ್ದು. ಗೊತ್ತಾಗ್ಲಿಲ್ಲ, ಕಾಲು ಇಲ್ಲಿಟ್ಬಿಟ್ಟೆ ಹಿಂಗೆ ಬಿಟ್ಟೋಯ್ತು. ಎಲ್ಲಿದ್ರಿ ನೀವು? ಇಲ್ಲೇ ಇದ್ರಾ? ಹೌದಾ, ನಾನು ಅದೇ ಇವಾಗ ಫೋನ್ ಮಾಡೋಣ ಅಂದ್ಕೊಂಡೆ. ನೀವು ಇಲ್ಲೇ ಇದ್ದೀರಾ, ಪೆಟ್ರೋಲ್ ಬಂಕ್ ಹತ್ರ ಏನೋ ಇದ್ದೀರಾ ಅಂತ ಅಂದ್ಕೊಂಡೆ. ಓಕೆ, ನಾನು ನೀವು ಇಲ್ಲೇ, ಇದು ಹಿಂದೆ ಗೇಟ್ ಆ್ಯಕ್ಚುಲಿ. ನಾವು ಆ ಕಡೆಯಿಂದ ಬರಬೇಕಾಗಿದ್ದು. ಆ್ಯಕ್ಚುಲಿ ನಾನು ಇನ್ನೊಂದು ನೋಡಿದ್ದೆ, ಆ ಕಡೆ ನೋಡಿದ್ದೆ. ನಾನು ಹಂಗೆ ಕರೆಕ್ಟ್ ಆಗ್ಬಿಡ್ತಾ ಇದ್ದೇನೆ. ಆ ಕಡೆ ಎಲ್ಲ ನಾನಿಂದ ಹಂಗೆ ಕರೆಕ್ಟ್ ಆಗ್ಬಿಡ್ತಾ ಇದ್ದೇನೆ. ಮಾಡ್ತಾ ಇದ್ದೀವಲ್ಲ, ಏನಂತಂದರೆ ಈ ಸೈಡ್ ಅಂದರೆ ಸ್ವಲ್ಪ ಹಿಂಸೆ, ಆ ಸೈಡ್ ಹೊಸ ಸೈಡ್ ಅಂದರೆ ಹಿಂಸೆ. ಒಂದಂದ್ರೆ ಈ ಗಾಡಿ ಎಷ್ಟು ಸಲ ನಿಂತಿದ್ದ ಜಾಗದಲ್ಲಿ ಬಿದ್ದೈತೆ, ಒಂದು ಸತಿನೂ ಫೈಬರ್ಗೆ ಮುಟ್ಟೋದೇ ಇಲ್ಲ ಗಾಡಿ. ಕ್ರ್ಯಾಶ್ ಗಾರ್ಡ್ಸ್ ಎಲ್ಲ ಸಾಲಿಡ್ ಇದೆ. ಹಾಂ, ಕ್ರ್ಯಾಶ್ ಇದೆಲ್ಲ ಸ್ಟಾಕ್ ಬರೋದು ಸ್ಕ್ರ್ಯಾಚ್ ಗಾರ್ಡು. ಇದೆಲ್ಲ ಸಖತ್ ಸಾಲಿಡಾಗಿ ಕೊಟ್ಟಿದ್ದಾರೆ. ಸುಮ್ಮನೆ ಚೇಂಜ್ ಮಾಡೋದೇ ಬೇಡ. ಇಲ್ಲ, ಅದು ಹಂಗೆ ಬರುತ್ತೆ. ಹಾಂ, ಎಲ್ಲ ಚಾರ್ಜರ್ ಸ್ಟೇ ಎಲ್ಲ ಇನ್ಸ್ಟಾಲ್ಡೇ ಇರುತ್ತೆ. ಅಲ್ಲೇ ನಿಂತಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್ ಬ್ರೋ. ನಮಸ್ಕಾರ. ಸೋಮಶೇಖರ್ ಅಂತ. ದಾಬಸ್ಪೇಟೆಯಿಂದ ಬಂದಿದ್ದಾರೆ ಪಾಪ.
ಹೆಸರು ಹರಿ ಅಂತ ಸೋಮಶೇಖರ್ ಬಂದ್ಬಿಟ್ಟಿದ್ದೀರಾ ಬಂದಿಲ್ವಾ? ಇಲ್ಲ ಅಲ್ಲಿಂದ ಬರೋ ಟೈಮ್ ಬೇಕಲ್ಲ ಸ್ವಲ್ಪ. ಹೌದು, ಹಾಗಾಗಿ ಬರೋದು ನಾವು ಟೈಮ್ ಬಿಟ್ಟು. ಓಕೆ, ಸೊ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಸೀಟಾ? ಇಲ್ಲ ಹಂಗೆಲ್ಲ ಇರೇ. ಇರಿ ಇದು ಇದ್ರೊಳಗಡೆ ಇದು ಹೋಗ್ಬೇಕು ಫಸ್ಟು. ನೋಡಿ, ಇದು ಅಡ್ಡ ಬರ್ತಾ ಇದೆ, ಅದಕ್ಕೇನೆ. ಹಾಂ, ಅಷ್ಟೇ. ಓ, ಏನು ನೀವು ಒಂದೊಂದು ಅದನ್ನ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಟೈಟ್ ಮಾಡ್ರಿ. ಸೊ ಕೊನೆಗೂ ರೈಡ್ ಶುರು ಆಗೋಕ್ಕೆ 7 ಗಂಟೆ ಆಗ್ಬಿಡ್ತು. ಇನ್ನೂ 4 ನಿಮಿಷ 7 ಗಂಟೆಗೆ. ಫಸ್ಟ್ ಆಫ್ ಆಲ್ ಈ ಸಿಟಿಯಿಂದ ಆಚೆ ಹೋಗೋ ಒಂದು ಟಾಸ್ಕ್ ಇದೆ ಅಲ್ಲ, ವಾ 4 TRK 502s. ಒಂದು ನಮ್ಮ ಸೋಮಶೇಖರ್ ಅವ್ರದ್ದು KTM LDV 390. ಸೊ ಸೋಮಶೇಖರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಎಕ್ಸ್ಪೀರಿಯನ್ಸ್ ರೈಡರ್ ಆ್ಯಕ್ಚುಲಿ. ಇವರು ಲೇ ಲದಾಖ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾವು ಚೂಸ್ ಮಾಡಿರೋದು. ಗೊತ್ತಲ್ಲ, ನಾವು ಸುಮ್ಮನೆ ಯಾರ ಜೊತೆನೂ ರೈಡ್ಗೆಲ್ಲ ಹೋಗಲ್ಲ. ಯಾರನ್ನ ಒಬ್ರು ಕರೆಸ್ತೀವಿ ಅಂದರೆ ಅದು ಎಕ್ಸ್ಪೀರಿಯನ್ಸ್ಡ್ ಇರಬೇಕು. ಸೊ ಗ್ರೂಪ್ ರೈಡಿಂಗ್ ಅಂದಾಗ ಯಾವಾಗಲೂ ರೂಲ್ಸು ಒಂದು ಸ್ವಲ್ಪ ನಿಮ್ಮ ಮಂಗಾಟ ಎಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ದರ್ ಇಸ್ ನೋ ಯೂಸ್ ಆಫ್ ಗ್ರೂಪ್ ರೈಡಿಂಗ್. ಸೊ ಗ್ರೂಪ್ ರೈಡಿಂಗ್ ಅಂದಾಗ ಒಂದು ಸೆಟ್ ಲೇನಲ್ಲಿ ನೀವು ಫಿಕ್ಸ್ ಆಗಿರಬೇಕು. ಸುಮ್ಮನೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮುಂದೆ ಹೋಗ್ಬಿಡೋದು, ಹಿಂದೆ ಇದು ಬಿಡೋದು. ಯು ಕೆನಾಟ್ ಡೂ ದ್ಯಾಟ್. ಸೊ ಹೇಳ್ದಂಗೆ ಮುಂದೆ ಹರಿಯವರೇ 5 ಗಾಡಿಗೆ ಕಟ್ಟಬೇಕು, ಒಂದೇ ಸಲ ಕಟ್ಬಿಡ್ತಾರೆ. ಸೊ ಒಂದೇ ಸಲ ಟ್ರಾಫಿಕ್ 5 ಗಾಡಿ ಟ್ರಾಫಿಕ್ ರಪ್ ಅಂತ ಆಚೆ ಬರುತ್ತೆ. ಇಲ್ಲಲ್ಲ, ಅಲ್ಲಿ ಮುಂದೆ ತೊಗೊಂಡ್ರು ಅವ್ರು ಅನ್ಸುತ್ತೆ ಹರಿಯವರು 5 ಗಾಡಿಗೆ. ಏನು ಗುರು ಟ್ರಾಫಿಕ್ ಇದು. ಥೂ, ಈ ಥರ ಟ್ರಾಫಿಕ್ ಆದಮೇಲೆ ಒಬ್ರನ್ನೊಬ್ರು ಫಾಲೋ ಮಾಡೋಕ್ಕಾಗಲ್ಲ. ಈ ಕಡೆಯಿಂದ ಆ ಕಡೆಯಿಂದ ಹೋಗ್ತಾ ಇರಬೇಕಾಗತ್ತೆ. ಅಪ್ಪ ಆಚೆ ಬಂದ್ರಪ್ಪ, ಅಲ್ಲಿ ನೀವು ಯಾವುದೋ ಒಂದು 2 ಟ್ರಕ್ನೇ ಫುಲ್ಲು ನಿಂತ್ಕೊಂಡ್ಬಿಟ್ಟಿತ್ತು.
ಅದಕ್ಕೇನೆ ಫುಲ್ ಅಷ್ಟೊಂದು ಟ್ರಾಫಿಕ್ ಜಾಮ್ ರೋಡ್ ಮೇಲೆ. ನಾವಿವಾಗ ಹಿಡ್ಕೊಂತಾರೋ ರೂಟು ರಾಯಕೋಟೆ ಅಂತ ಒಂದು ಬರುತ್ತೆ, ಅಲ್ಲಿಂದ ಹೋಗ್ತಾ ಇಲ್ಲ. ಇವರು ಹರಿಯವ್ರು ಏನಂದ್ರು ಒಂದು ಕೆಲಸ ಮಾಡೋಣ, ಶೂಲಗಿರಿನ ತಗೊಳ್ಳೋಣ. ಯಾಕಂದ್ರೆ ಆ ರೂಟ್ ಹಿಡ್ಕೊಂಡ್ಬಿಟ್ರೆ ಒಂದು ಹೋಟೆಲು ಇಲ್ಲ. ಶೂಲಗಿರಿಗೆ ಹೋದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಎ ಟು ಬಿ. ಸೊ ಅಲ್ಲಿ ನಾಷ್ಟ ಮಾಡಿಕೊಂಡು ಅಲ್ಲಿ ನನಗೆ ಓಡ್ಬೋದು. ಒಂದು 6 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ವಿಲ್ ಹ್ಯಾವ್ ಟು ಬೇರ್, ಇಲ್ಲಾಂದ್ರೆ ಊಟಕ್ಕೇನು ಸಿಗಲ್ಲ. ಈ ರೂಟಲ್ಲಿ ಬರೀ ಟ್ರಕ್ಗಳು, ಲಾರಿಗಳು, ಬಸ್ಗಳು, ಇದೇ ಈ ರೂಟು. ಇವತ್ತು ಸಖತ್ ಬಿಸಿಲು ಇದ್ಬಿಟ್ರೆ ಮಾತ್ರ ತಲೆನೋವು ಆಗ್ಬಿಡುತ್ತೆ. ಬಿಸಿಲು ಜಾಸ್ತಿ ಇರಬಾರ್ದು, ಏನು ಮಾಡೋಕ್ಕಾಗಲ್ಲ. ಅದಲ್ಲದೆ ಅದು ಬೆಟ್ಟ ಬೇರೆ, ಅದು ಬೆಟ್ಟ ಹತ್ತುವಾಗ ಇನ್ನಷ್ಟು ಹೊಡೆಯುತ್ತೆ ಬಿಸಿಲು. ದೇವರೇ ಹೆಂಗೋ ಒಂದು ಮಾಡಿಬಿಟ್ಟು ಸ್ವಲ್ಪ ಬಿಸಿಲು ಕಡಿಮೆ ಇಡು, ವೆದರ್ ಒಂದು ಸ್ವಲ್ಪ ಮಳೆ ಬರೋ ಥರ ಇಟ್ಕೋ, ಆದರೆ ಮಳೆ ಬರೆಸ್ಬೇಡ ಸಾಕು ಅಷ್ಟೇ. ಈಗ ಈ ಜೆಲ್ ಶೀಟ್ ಹಾಕಿರೋದಕ್ಕೆಲ್ಲ ಇವಾಗ ಉಪಯೋಗ ಆಗ್ತಾ ಇದೆ, ಆರಾಮಾಗಿದೆ ಹೋಗಕ್ಕಂತ. ಸೊ ಮೇನ್ಲಿ ಜೆಲ್ ಸೀಟ್ಸ್ ಅನ್ನೋದು ಲಾಂಗ್ ರೈಡ್ಸ್ಗೆ ಆ್ಯಕ್ಚುಲಿ ಒಳ್ಳೇದೆ. ಬಟ್ ನೀವು ತುಂಬ ಬಿಸಿಲಲ್ಲೆಲ್ಲ ನಿಲ್ಲಿಸಬಾರ್ದು. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಜೆಲ್ ನೀವು ಯೂಸ್ ಮಾಡ್ತಾ ಇರೋದು ನಿಮ್ಮ ಸೀಟ್ಗೋಸ್ಕರ. ಸೊ ನೀವು ಯಾವುದೋ ತಗಡು ಕ್ವಾಲಿಟಿ ಎಲ್ಲ ಯೂಸ್ ಮಾಡಿಬಿಟ್ರೆ ಬೇಗ ಹಾಳಾಗ್ಬಿಟ್ಟು ಏನಕ್ಕೆ ನಾವು ಮಾಡಿದೆ ಅಂತ ಅನ್ಸ್ಬಿಡುತ್ತೆ. ಸೊ ಗೋ ಟು ಅ ರೈಟ್ ಸ್ಪಾಟ್. ನಿಮಗೆ ಅಲ್ಲಿಂದ ಒಂದು ಒಳ್ಳೆ ಜೆಲ್ ಸೀಟ್ ಸಿಗುತ್ತೆ. ಯಾರನ್ನ ನನ್ನ ಜೆಲ್ ಸೀಟ್ ವಿಡಿಯೋ, ನಾನು ಹಾಕಿರೋ ಜೆಲ್ ಸೀಟ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಆ ವಿಡಿಯೋ ಬಿಟ್ಟಿರ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ಬಟ್ ಅದಕ್ಕಿಂತ ಮುನ್ನ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನೆನ್ನೆ ರಾತ್ರಿ ನಿದ್ದೆ ಮಾಡೋಕೆ ಒಂದು ಆಲ್ಮೋಸ್ಟ್ 12:30, ಬೆಳಗ್ಗೆ 4:00 ಎದ್ದೋಳ್ಬಿಟ್ಟೆ. ಸೊ ಒಂದು 4 ಅವರ್ ಅಷ್ಟೇ ನಿದ್ದೆ ಆಗಿರೋದು. ಅಕ್ಕಪಕ್ಕದಲ್ಲಿರೋದೆಲ್ಲ ಕಂಪ್ಲೀಟ್ ಫಾರೆಸ್ಟ್ ರೀಜನ್. ಇದು ಏನೋ ಸಮ್ ಆಫ್ ಫಾರೆಸ್ಟ್ ಏನೋ ಅಂದ್ಕೊಳ್ತೀನಿ. ಏನಿದು ಓಪನ್ ಇದೆಯೋ ಇಲ್ಲೋ? ಓ, ಆ ಕಡೆಯಿಂದ ಹೋಗ್ಬೇಕಂತ. ಕರೆಕ್ಟ್ ಈ ಕಡೆ. ಏನಿದೆ ಹೆಸರು? ಘರ್ಕಾ ಖಾನ ಇದೇನಾ ಅದು? ले भाई घर का खाना खा लियो.